ಏನಾಗಿದೆ ನಿನಗೆ? ಸಮಸ್ಯೆ ಆಗ್ತಿರೋದು ಪೊಲೀಸ್ ನಿನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ನೀನೇ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಒಪ್ಕೋತಿದ್ಯಲ್ಲ ಅದು. ಸಮರ್ಥ್, ನೀನು ಸುಳ್ಳು ಹೇಳ್ತಿದ್ಯಾ. ಈ ಆಕ್ಸಿಡೆಂಟ್ ನೀನು ಮಾಡಿಲ್ಲ. ತಪ್ಪು ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ರಾತ್ರಿ ಎಲ್ಲ ಇವನು ಮನೇಲೇ ಇದ್ದ, ಅದು ನಮಗೂ ಗೊತ್ತು. ಮನೇಲೇ ಹೇಳಿದ್ನಲ್ಲ, ನಿನ್ನೆ ರಾತ್ರಿ ನಾನು ಕಾರ್ ತಗೊಂಡು ಆಚೆ ಹೋಗಿದ್ದೆ, ಆಗ ಆಕ್ಸಿಡೆಂಟ್ ಆಯಿತು. ಇದಿಷ್ಟ ನನಗೆ ಗೊತ್ತಿರೋ ಸತ್ಯ. ನನ್ನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ, ದಯವಿಟ್ಟು ಹೊರಟ್ಬಿಡಿ. ನಿಧಿ ಮೇಡಮ್ ಮದುವೆ ಈಗ ಅದು ತುಂಬ ಮುಖ್ಯ. ಮದುವೆ ಚೆನ್ನಾಗಾಗಬೇಕು. ಪ್ಲೀಸ್ ಸರ್, ಹೊರಟ್ಬಿಡಿ. ಜಾಸ್ತಿ ಮಾತಾಡಬೇಡ ನೀನು. ನಿನ್ನೆ ರಾತ್ರಿ ಎಲ್ಲ ನಮ್ಮ ಜೊತೆಗೆ ಮಾತಾಡಿಕೊಂಡು ಮನೆಯಲ್ಲೇ ಇದ್ದೆ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಮ್ಮ ಮನೆಯಲ್ಲೇ ಮಲಗಿದ್ದೆ. ನಾನು ನಿನಗೆ ಬ್ಲ್ಯಾಂಕೆಟ್ ಹೊಚ್ಚಿದ್ದು. ನೀನು ಸುಳ್ಳು ಹೇಳ್ತಾ ಇದ್ದೆ ಸಮರ್ಥ್, ನೀನು ಆಚೆ ಹೋಗಿಲ್ಲ. ಓ, ಅದು ನೀವು ಹೊಚ್ಚಿದ್ದ? ಥ್ಯಾಂಕ್ಸ್. ಪೊಲೀಸ್ ಸ್ಟೇಷನ್ ಒಳಗಿದೆಯಾ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸ್ವಲ್ಪನಾದರೂ ಸೀರಿಯಸ್ನೆಸ್ ಇದೆಯಾ ನಿನಗೆ? ಸಮರ್ಥ್, ಏನು ನಡೀತು ಅನ್ನೋದು ಹೇಳೋ. ನೀನಾಗಿ ನೀನೇ ಇಂಥ ತೊಂದರೆಗೆ ಯಾಕೆ ಸಿಗಾಕೋತಿದ್ಯಾ? ನಾನು ಏನು ಅಂತ ಹೇಳಲಿ? ಇವರೆಲ್ಲರೂ ನನ್ನ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಿದ್ದಾರೆ. ನಮ್ಮಮ್ಮನ್ನ ಮನೇಲಿ ದೇವತೆ ಹಾಗೆ ನೋಡ್ಕೋತಿದ್ದಾರೆ. ಆ ಮನೆ ಋಣನ ನಾನು ಹೀಗಾದರೂ ತೀರಿಸ್ಬೇಕಲ್ವಾ? ನಾನು ಸತ್ಯ ಹೇಳಿದ್ರೆ ನಿಧಿ ಮದುವೆ ನಿಲ್ಲುತ್ತೆ, ಅವಳಿಗೆ ಶಿಕ್ಷೆ ಆಗುತ್ತೆ. ಇಲ್ಲ, ಬಾಳಿ ಬದುಕಬೇಕಾಗಿರೋ ಅವಳ ಬದುಕು ಹಾಳಾಗಬಾರ್ದು. ಏನು ಯೋಚನೆ ಮಾಡ್ತಿದ್ಯಾ ಹೇಳು ಸಮರ್ಥ್. ಮನೇಲೆಲ್ಲ ಗಾಬರಿ ಆಗಿದ್ದಾರೆ, ತುಳಸಿಯವರು ಅಳ್ತಾ ಕೂತ್ಕೊಂಡಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ? ಮಾತಾಡು. ನೀವು ನನ್ನನ್ನು 100 ಸಲ ಕೇಳಿದ್ರು ನಾನು ಹೇಳೋದು ಒಂದೇ ಉತ್ತರ. ಆಕ್ಸಿಡೆಂಟ್ ಮಾಡಿದ್ದು ನಾನೇ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ನಿಧಿ ಮದುವೆನ ಚೆನ್ನಾಗಿ ಮಾಡಿ. ಪೊಲೀಸವ್ರು ಬಂದಿದ್ದು, ನನ್ನನ್ನು ಅರೆಸ್ಟ್ ಮಾಡಿದ್ದು, ಇದನ್ನೆಲ್ಲ ಒಂದು ಕನಸು ಅಂತ ಮರ್ತ್ಬಿಡಿ. ಮನೇಲಿ ಯಾರು ನನ್ನ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದೆ ನಿಧಿ ಮದುವೆನ ನಗ್ನಗ್ತಾ ಮಾಡಬೇಕು. ಹೊರಡಿ, ದಯವಿಟ್ಟು ಹೊರಡಿ. ಸಮರ್ಥ್, ನೀನು ಇಲ್ಲಿರುವಾಗ ನಾವು ಅಲ್ಲಿ ನಗ್ನಗ್ತಾ ಇರೋಕ್ಕೆ ಹೇಗೆ ಸಾಧ್ಯ? ನೀನು ಮತ್ತು ಟೈಮ್ ಆಯಿತು, ತುಂಬ ಹೊತ್ತು ಮಾತಾಡೋಂಗಿಲ್ಲ, ಹೊರಡಿ. ಸರಿ ಸರಿ, ಹೊರಡ್ತೀವಿ. ಬನ್ನಿ ಹೊರಡ. ಸಮರ್ಥ್, ನೀನು ತಪ್ಪು ಮಾಡಿಲ್ಲ ಅನ್ನೋದು ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ನೀನು ಈ ರೀತಿ ಯಾಕೆ ಸುಳ್ಳು ಹೇಳ್ತಿದ್ದೆ ನಮಗೆ ಗೊತ್ತಿಲ್ಲ, ಆದರೆ ನಿನ್ನ ಬಿಡಿಸ್ಕೊಂಡು ಹೋಗೋದೇ ನಮ್ಮ ಜವಾಬ್ದಾರಿ. ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಮಾವ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನಾಯ್ತು ಪೂರ್ಣಿ? ಯಾಕೆ ಅಳ್ತಾ ಇದೆಯಾ? ಮಹೇಶ, ಏನಾಯ್ತು? ಅಣ್ಣ, ಅದು ಒಂದು ದೊಡ್ಡ ಅನಾಹುತನೇ ಆಗಿದೆ. ಸಿರಿ ಅವ್ರ ತಂದೆ ರವೀಂದ್ರ ಇದ್ರಲ್ಲ, ಅವರು ಆಕ್ಸಿಡೆಂಟಲ್ಲಿ ತೀರು ಹೋದ್ರಂತೆ. ದತ್ತ ಅವ್ರಿಗೂ ತುಂಬ ಸೀರಿಯಸ್ ಆಗಿದೆಯಂತೆ. ಸಂಜೆ ಈಗಷ್ಟೇ ಕಾಲ್ ಮಾಡಿದ್ಲು, ಅವರು ಹಾಸ್ಪಿಟಲಲ್ಲಿದ್ದಾರಂತೆ. ಏನಮ್ಮ ಹೇಳ್ತಾ ಇದೆಯಾ? ಇದೆಲ್ಲ ಯಾವಾಗ ಆಯಿತು, ಹೇಗಾಯಿತು? ಏನೂ ಗೊತ್ತಿಲ್ಲ ಮಾವ. ಸಂಜೆ ತುಂಬ ಅಳ್ತಿದ್ಲು, ಸಿರಿಗೂ ಮಾತಾಡೋಕ್ಕಾಗಲಿಲ್ಲ. ಹತ್ತು ಸುಸ್ತಾಗಿದ್ಲಂತೆ. ಮನೆಯವ್ರಿಗೆಲ್ಲ ತಿಳಿಸ್ಬಿಡಿ, ಹಾಗೆ ಸಮರ್ಥಗೂ ಇಲ್ಲಿಗೆ ಬರೋಕ್ಕೆ ಹೇಳಿ ಅಂತ ಹೇಳಿದ್ಲು. ಆದರೆ ನಾನು ಹೇಗೆ ಹೇಳಿ ಮಾವ? ಪುಣಿ, ಈ ವಿಷಯನ ಅಮ್ಮಗೆ ಹೇಳಿದ್ಯಾ? ಇಲ್ಲ ಅಣ್ಣ, ಇನ್ನೂ ಹೇಳಿಲ್ಲ. ನಾನು ಹೇಳೋದು ಬೇಡ ಅಂತಲೇ ಹೇಳಿದೆ. ಪೂರ್ಣಿಗೆ ಈ ವಿಷಯನ ಅತ್ತಿಗೆಗೆ ತಿಳಿಸುವಷ್ಟು ಧೈರ್ಯ ಇಲ್ಲ. ಸಮರ್ಥ ಅರೆಸ್ಟ್ ಆಗಿರೋ ವಿಷಯನ ಸಿರಿಗೂ ಹೇಳಿಲ್ಲ ಮಾವ. ಇಂಥ ಸಮಯದಲ್ಲಿ ಅವಳು ಈ ವಿಷಯನ ಹೇಗೆ ತಗೋತಾಳೋ ಗೊತ್ತಾಗ್ತಿಲ್ಲ. ಮನೇಲಿ
ಮನೇಲಿ ಸಾವಾಗಿದೆ, ಸಮರ್ಥ ಅರೆಸ್ಟ್ ಆಗಿದ್ದಾನೆ. ಏನೆಲ್ಲ ನಡೀತಾ ಇದೆ ಇಂಥ ಸಮಯದಲ್ಲಿ ನಿಧಿ ಮದುವೆ ಏನಪ್ಪ ಮಾಡೋದು? ಅಣ್ಣ, ನಿಧಿ ಮದುವೆ ಬಗ್ಗೆ ನೀನು ಯೋಚನೆ ಮಾಡಬೇಡ. ಗಂಡಿನ ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ. ಬೇಕಿದ್ರೆ ಮದುವೆನ ಮುಂದೆ ಹಾಕೋಕ್ಕೂ ಹೇಳ್ತೀನಿ. ಇಲ್ಲ ಮಹೇಶ, ಚಪ್ರದ ಪೂಜೆ ಎಲ್ಲ ಆಗಿ ನಾಳೆ ಮದುವೆ ಇಟ್ಕೊಂಡು ಈಗ ಮುಂದೆ ಆಗೋದು. ಅಪ್ಪ, ನೀವು ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ. ಇದ್ದಕ್ಕಿದ್ದ ಹಾಗೆ ಈ ಥರ ಆದರೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ಮನೇಲಿ ಸಾವಾಗಿರುವಾಗ ಮದುವೆ ಹೇಗೆ ಮಾಡೋಕ್ಕಾಗತ್ತೆ? ಈ ವಿಷಯನ ಗಂಡಿನ ಕಡೆಯವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಣ್ಣ, ನೀನು ಈ ವಿಷಯನ ಅತಿಗೆ ಹೇಗೆ ತಿಳಿಸೋದು ಅಂತ ಯೋಚನೆ ಮಾಡು. ಸರಿ, ನಾನು ಆಸ್ಪತ್ರೆಗೆ ಹೋಗ್ತೀನಿ. ಸಂಧ್ಯಾ ಸಿರಿ ಯಾವ ಸ್ಥಿತಿಲಿದ್ದಾರೋ ಏನೋ. ಅಭಿ ನೀವು ಲಾಯರ್ ಹತ್ರ ಹೋಗಿ ಮಾತಾಡಿ. ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಅಪ್ ಮಾಡಿ ಕೊಡಿ. ಸರಿ, ಹಾಗೆ ಮಾಡ್ತೀವಿ. ಅಪ್ಪ, ನಾನು ಆಸ್ಪತ್ರೆಗೆ ಬರಲೇ? ಬೇಡ, ಎಲ್ಲರೂ ಆಸ್ಪತ್ರೆಗೆ ಹೋದರೆ ತುಳಸಿಯವ್ರಿಗೆ ಅನುಮಾನ ಬರ್ಬೋದು. ನೀನು ಅಭಿ ಜೊತೆ ಹೋಗು, ಲಾಯರ್ ಹತ್ರ ಮಾತಾಡು. ಹಾಸ್ಪಿಟ್ಲಿಗೆ ನಾನು ಹೋಗಿ ನೋಡ್ಕೋತೀನಿ. ಸರಿ, ನೀವು ಹೇಳ್ದಾಗೆ ಆಗಲಿ. ಮಾವ, ತುಳಸಿ ಅಮ್ಮನಿಗೆ ವಿಷಯ ಇಲ್ಲ, ತುಳಸಿಯವ್ರಿಗೆ ಈಗಲೇ ವಿಷಯ ಹೇಳೋದು ಬೇಡ. ಅವರಿರೋ ಪರಿಸ್ಥಿತಿಲಿ ರವೀಂದ್ರ ಅವ್ರು ತೀರ್ಕೊಂಡಿರೋದು ಗೊತ್ತಾದರೆ ನಿಧಿ, ನೀನು ಯಾಕೆ ಹೀಗೆ ಅಳ್ತಿದ್ಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥದ್ದು ಏನಾಗಿದೆ? ಆ ಸಮರ್ಥ ಜೈಲಿಗೆ ಹೋದರೆ ನಿನ್ನ ಮದುವೆ ಯಾಕೆ ನಿಲ್ಲತ್ತೆ? ನಿನ್ನ ತಲೆಯಲ್ಲಿ ಅಂಥ ಯೋಚನೆಗಳೇನಾದರೂ ಇದ್ದರೆ ಬಿಟ್ಬಿಡು. ನಾಳೆ ನಿನ್ನ ಮದುವೆ ನಡೆಯತ್ತೆ. ಇಲ್ಲ ನಿಧಿ, ನಾಳೆ ನಿನ್ನ ಮದುವೆ ನಡೆಯಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ಅವನು ಯಾವನೋ ಜೈಲಿಗೆ ಹೋದರೆ ನನ್ನ ಮಗಳ ಮದುವೆ ಯಾಕೆ ನಿಲ್ಲತ್ತೆ? ಯಾರಿಂದನೋ ನನ್ನ ಮಗಳ ಮದುವೆ ನಿಲ್ಲಕ್ಕೆ ನಾನು ಬಿಡಲ್ಲ. ನಾನು ಸಮರ್ಥ ಅರೆಸ್ಟ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಂಬಂಧದಲ್ಲೇ ಒಂದು ಜೀವ ಹೋಗಿದೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡ್ಯಾಡ್, ಏನು ಹೇಳ್ತಿದ್ದೀರಾ ನೀವು? ಹೌದು ಮಗಳೇ, ಸಿರಿ ಅವ್ರ ತಂದೆ ರವೀಂದ್ರ ಮತ್ತು ದತ್ತ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಸಿರಿ ಅವ್ರ ತಂದೆ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾರೆ. ದತ್ತ ಅವ್ರಿಗೆ ತುಂಬ ಪೆಟ್ಟಾಗಿದೆ. ಅವ್ರ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ಇಂಥ ಪರಿಸ್ಥಿತಿನಲ್ಲಿ ಮದುವೆ ಮಾಡೋದಕ್ಕಾಗೋದಿಲ್ಲ. ಅವರು ನಮಗೆ ಸಂಬಂಧಿಕರು, ಮದುವೆಗೆ ಸೂತಕ ಆಗತ್ತೆ. ಗಂಡಿನ ಕಡೆ ಅವ್ರ ಹತ್ರ ಮಾತಾಡಿ ಮದುವೆನ ಮುಂದಕ್ಕೆ ಹಾಕಿದ್ದೀನಿ. ಇಂಥ ಸಮಯದಲ್ಲಿ ಮದುವೆ ಮಾಡೋದು ಒಳ್ಳೆಯದಲ್ಲ. ನೀನು ಧೈರ್ಯ ತಂದ್ಕೊಂಬ. ಏನು ಹೇಳ್ತಿದ್ದೀರಾ ನೀವು? ದಿನ ಬೆಳಗ್ಗೆದ್ರೆ ಕೋಟಿ ಜನ ಹುಡ್ತಾರೆ, ಕೋಟಿ ಜನ ಸಾಯ್ತಾರೆ. ಎಲ್ಲೋ ಯಾರೋ ಸತ್ರು ಅಂತ ನಮ್ಮ ಮಗಳ ಮದುವೆನ ಮುಂದಕ್ಕೆ ಹಾಕಕ್ಕಾಗತ್ತಾ? ಅಷ್ಟಕ್ಕೂ
ಅವರೇ ನಮಗೆ ನೇರವಾಗಿ ಸಂಬಂಧ ಏನಲ್ವಲ್ಲ. ಶಾರ್ಟ್ ಅಪ್ ಶಾರ್ವರಿ. ಅದಕ್ಕೆ ಯಾವತ್ತು ಈ ಮನೆಗೆ ಬಂದರೂ ಅವತ್ತಿಂದನೇ ಸಮರ್ಥಿ ಮನೆಗೆ ಮಗ. ರವೀಂದ್ರ ಅವರು ಸಮರ್ಥ್ಗೆ ಮಾವ ಆಗಬೇಕು. ದತ್ತ ಅವರು ಆ ಮನೆಗೆ ಮಾತ್ರ ಅಲ್ಲ, ಈ ಮನೆಗೂ ತಂದೆ ಸ್ಥಾನದಲ್ಲಿದ್ದಾರೆ. ಅದರಲ್ಲಿ ರವೀಂದ್ರ ಅವರ ಸಾವಾಗಿ ದತ್ತ ಅವರು ಕ್ರಿಟಿಕಲ್ ಆಗಿರುವಾಗ ನಾವು ಮದುವೆ ನಡೆಸೋಕ್ಕಾಗತ್ತಾ? ನಿನಗಂತ ಮನಸ್ಥಿತಿ ಇರ್ಬೋದು, ಆದರೆ ನಮ್ಮ ಮನೆಯಲ್ಲಿ ಯಾರಿಗೂ ಇಲ್ಲ. ನಿಧಿ ಮದುವೆ ನಡೆಯುತ್ತೆ, ಆದರೆ ಸ್ವಲ್ಪ ದಿನ ಮುಂದಕ್ಕೆ ಹೋಗ್ಬೋದು ಅಷ್ಟೇ. ಅದಕ್ಕೆ ಗಂಡಿನ ಮನೆಯವರು ಒಪ್ಕೊಂಡಿದ್ದಾರೆ. ನೀನು ಯಾಕೆ ಹೀಗಾಡ್ತಿದೀಯ? ಯಾಕೆ ಅಂದ್ರೆ ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ಅವಳು ನನಗೂ ಮಗಳೇ. ಹೇಳು ನಿಧಿ, ಇಂಥ ಪರಿಸ್ಥಿತಿನಲ್ಲಿ ಮದುವೆ ಆಗೋದಕ್ಕೆ ನೀನು ಒಂದು ಒಪ್ಪುತ್ತಾ? ಇಲ್ಲ ಡ್ಯಾಡ್, ಆದರೆ ಸಮರ್ಥು ಅಭಿ ಲಾಯರ್ ಜೊತೆ ಮಾತಾಡ್ತಾ ಇದ್ದಾರೆ, ಅವನನ್ನು ಬಿಡಿಸ್ಕೊಂಡು ಬರ್ತಾರೆ. ನೀನು ಯೋಚನೆ ಮಾಡಬೇಡ. ಈ ಮನೇಲಿ ನನ್ನ ಮಾತುಗಳಿಗೆ ಬೆಲೆನೇ ಇಲ್ಲ. ಎಲ್ಲ ನಿಮ್ಮ ನಿರ್ಧಾರಗಳೇ ಆಗೋಯ್ತು. ಯಾರೋ ಸತ್ರು ಅಂತ ನನ್ನ ಮಗಳ ಮದುವೆನ ಮುಂದಕ್ಕೆ ಹಾಕ್ತಿದ್ದೀರಾ. ಇದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಈ ನಿರ್ಧಾರದಿಂದ ನಿನಗೆ ಹರ್ಟ್ ಆಗಿದೆ ಅಂತ ನನಗೆ ಗೊತ್ತು ಮಗಳೇ. ಆದರೆ ಮನೆ ಪರಿಸ್ಥಿತಿನ ನೀನು ಅರ್ಥ ಮಾಡ್ಕೋತೀಯ ಅಂತ ನಾನು ನಂಬಿದ್ದೀನಿ. ಸಮಾಧಾನ ಮಾಡ್ಕೊ. ಯಾಕೆ ಹೀಗೆಲ್ಲ ಆಯಿತು ಅಂತಲೇ ಅರ್ಥ ಆಗ್ತಿಲ್ಲ. ಸಮರ್ಥ್ ಯಾಕೆ ಆಕ್ಸಿಡೆಂಟ್ ಮಾಡಿದ್ದು ನಾನು ಅಂತ ಒಪ್ಕೊಂಡ? ರವೀಂದ್ರ ಮತ್ತು ದತ್ತ ಅವರು ಅಲ್ಲಿ ಯಾಕೆ ಹೋಗಿದ್ರು? ಯಾಕೆ ಇಷ್ಟೆಲ್ಲ ಆಯಿತು? ಈ ವಿಷಯ ಇನ್ನೂ ಅದಕ್ಕೆ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ರೆ ಅವ್ರು ಹೇಗೆ ತಗೋತಾರೋ ಅಂತವ್ರಿಗೆ ಗೊತ್ತಿಲ್ಲ. ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ನಿಮ್ಮ ಮನೆಗೆ ಸಂಬಂಧಪಟ್ಟ ಕಾರಿಂದ ನಿನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಅವರೇ, ಏನಿದೆಲ್ಲ? ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಯಾಕೆ ಕಷ್ಟಗಳೆಲ್ಲ ನಮಗೆ ಬರ್ತಾ ಇದೆ? ಸಮಾಧಾನ ಮಾಡ್ಕೊಳ್ಳಿ ತುಳಸಿಯವರೇ, ನನಗೆ ಅರ್ಥ ಆಗತ್ತೆ. ನೀವಿಷ್ಟೊಂದು ದುಃಖ ಪಟ್ಟರೆ ಅಲ್ಲಿ ಸಿರಿಗೆ ಯಾರು ಸಮಾಧಾನ ಮಾಡ್ತಾರೆ? ಯಾರು ಧೈರ್ಯ ಹೇಳ್ತಾರೆ? ಆ ದೇವ್ರು ನಮ್ಮನ್ನೇ ಯಾಕೆ ಇಷ್ಟೆಲ್ಲ ಪರೀಕ್ಷೆ ಮಾಡ್ತಾ ಇದ್ದಾನೆ ಮಾಧವ್ ಅವರು? ಇಲ್ಲಿ ನೋಡಿದ್ರೆ ಸಮರ್ಥನ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದ್ರು. ಅಲ್ಲಿ ಮಾವ ಸೀರಿಯಸ್ ಅಂತ ಹೇಳ್ತಾ ಇದ್ದೀರಾ. ರವೀಂದ್ರ ಅವರು ಏನಾಗೋಯ್ತು? ಮಾವ ಹೇಗಿದ್ದಾರೆ ಮಾಧವ್ ಅವರೇ? ನಾನು ಈಗಲೇ ಅವ್ರನ್ನ ನೋಡಬೇಕು, ರವೀಂದ್ರ ಅವ್ರನ್ನೂ ನೋಡಬೇಕು. ಬನ್ನಿ, ನಾವು ಈಗಲೇ ಹೋಗೋಣ. ಮಾವನಾದ್ರೂ ಉಳಿಸ್ಕೊಳ್ಳೇಬೇಕು. ಬನ್ನಿ. ಬೇಡ ಅಮ್ಮ, ಇಂಥ ಪರಿಸ್ಥಿತಿಯಲ್ಲಿ ನೀವು ಆಸ್ಪತ್ರೆಗೆ ಹೋಗೋದು ಬೇಡ. ಹೌದು ತುಳಸಿಯವರೇ, ಬೇಡ. ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನೋ. ಈ ಸಮಯದಲ್ಲಿ ನೀವು ಅಲ್ಲಿಗೆ ಹೋದರೆ ನಿಮ್ಮ ದುಃಖ ಹೆಚ್ಚಾಗುತ್ತೆ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾನಲ್ಲಿ ಹೋಗಿ ನೋಡ್ತೀನಿ. ಸಿರಿಗೆ ಎಲ್ಲ ವಿಷಯ ಹೇಳಿ ಏನೇನು ನಡಿಬೇಕೋ ಅದನ್ನೆಲ್ಲ ನಾನೇ ನಿಂತು ನಡೆಸ್ಕೊಡ್ತೀನಿ. ಇಲ್ಲ ಮಾಧವ್ ಅವರೇ, ನನಗಿಲ್ಲಿರಕ್ಕೆ ಮನಸ್ಸು ಒಪ್ತಾ ಇಲ್ಲ. ನಾನು ಬರ್ತೀನಿ, ನನಗೇನು ಆಗಲ್ಲ. ನಾನು ಕರ್ಕೊಂಡೋಗಿ. ಅಮ್ಮ ಬೇಡ ಅಮ್ಮ, ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಹೊಟ್ಟೆಲಿರೋ ಮಗು ಬಗ್ಗೆನೂ ಯೋಚನೆ ಮಾಡಿ. ನೀವು ಆಸ್ಪತ್ರೆಗೆ ಹೋಗೋದು, ನೀವು ಅಳೋದು, ಏನಾದರೂ ಒಂದು ಇನ್ಫೆಕ್ಷನ್ ಆಗೋದು, ಇದರೆಲ್ಲ ಸಮಸ್ಯೆಗಳಾಗಬಹುದು. ನೀವು ಹೋಗುವಂಥ ಪರಿಸ್ಥಿತಿ ಇದ್ದರೆ ಮಾವನೇ ಹೇಳ್ತಾರೆ. ಹೌದು ತುಳಸಿಯವರೇ, ನಾನು ಅಲ್ಲಿಗೆ ಹೋಗಿ ನಿಮಗೆ ಕಾಲ್ ಮಾಡ್ತೀನಿ. ಹಾಗೇನಾದರೂ ನೀವು ಬರ್ಬೋದು ಅಂತಂದರೆ ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ.
ದತ್ತ ಅವ್ರಿಗೆ ಏನೂ ಆಗಲ್ಲ. ಕಾರ್ಯ ಎಲ್ಲ ಮುಗಿಸಿ ನಾವು ದತ್ತ ಅವ್ರನ್ನ ನೋಡಕ್ಕೆ ಹೋಗೋಣ. ಪೂರ್ಣಿ, ಹುಷಾರು. ನಾನು ಹೋಗಿ ಬರ್ತೀನಿ. ಮಾಧವ್ ಅವರೇ, ನಾನು ಬರ್ತೀನಿ. ನಾನು ಬಿಟ್ಟೋಗ್ಬೇಡಿ, ನಾನು ಆ ದತ್ತನ್ ಸಪೋರ್ಟ್ ಇದೆ ಅಂತ ತುಂಬ ಮೆರಿತಿದ್ದೆ ಅಲ್ವಾ ತುಳಸಿ? ಈಗೇನಾಯ್ತು? ನನ್ನನ್ನು ನಾಶ ಮಾಡೋಕ್ಕೆ ಬಂದವ್ರ ಕತೆ ನನ್ನ ಹತ್ರ ಬರೋಕ್ಕೆ ಮುಂಚೆನೇ ಮುಗ್ದು ಹೋಗುತ್ತೆ. ನಾನು ಅವತ್ತೇ ಹೇಳಿದ್ದೆ, ನಾನು ಜ್ವಾಲಾಮುಖಿ ಇದ್ದ ಹಾಗೆ. ಯಾರೇ ನನ್ನ ಹತ್ರ ಬಂದರೂ ಸುಟ್ಟು ಹಾಕ್ಬಿಡ್ತೀನಿ. ನನ್ನ ಮಗಳ ಮದುವೆ ನಿಂತಿದ್ದಕ್ಕೆ ನನಗೆ ಯೋಚನೆ ಇಲ್ಲ. ಇವತ್ತಲ್ಲ ನಾಳೆ ಅವಳು ಮದುವೆನ ಅದ್ಧೂರಿಯಾಗಿ ಮಾಡ್ತೀನಿ. ಆದರೆ ನನಗಿದ್ದಿದ್ದು ದೊಡ್ಡ ಚಿಂತೆ ಇವತ್ತೇ ನಿವಾರಣೆ ಆಯಿತು. ಅದೇ ನನಗೆ ಸಂತೋಷ. ಇನ್ನು ಮುಂದೆ ನನ್ನ ದಾರಿಗೆ ಅಡ್ಡ ಬರೋಕ್ಕೆ ನೀನು 100 ಸಲ ಯೋಚನೆ ಮಾಡಬೇಕು. ಸಿಸ್ಟರ್, ಇವ್ರ ಕಂಡೀಷನ್? ಟ್ರೀಟ್ಮೆಂಟ್ ನಡೀತದೆ ಸರ್. ಡಾಕ್ಟ್ರು ಬಂದು ಹೇಳ್ತಾರೆ. ಇವ್ರ ಕಂಡೀಷನ್ ಈಗಲೇ ಹೇಳೋಕ್ಕಾಗಲ್ಲ. ರವೀಂದ್ರ ಅವರು ಇವ್ರ ಜೊತೆ ಆಕ್ಸಿಡೆಂಟ್ ಆಗಿದ್ಲ? ಕೆಳಗಡೆ ವಾರ್ಡಲ್ಲಿ ಇಟ್ಟಿದ್ದಾರೆ. ಬಾಡಿ ತೊಗೊಂಡೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಏನು ಮಾಧವ್ ಅವರೇ, ಆಕ್ಸಿಡೆಂಟ್ ಆಗಿರೋರು ಹೇಗಿದ್ದಾರೆ ಅಂತ ನೋಡೋಕೆ ಬಂದ್ರಾ ಅಥವಾ ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಕ್ಕೆ ಬಂದ್ರಾ? ಕಂಪ್ಲೇಂಟಾ? ಏನು ಹೇಳ್ತಿದ್ದೀರಾ ನೀವು? ನಾವು ನಿಮ್ಮ ಮನೆಗೆ ಬಂದು ಸಮರ್ಥನ ಅರೆಸ್ಟ್ ಮಾಡಿದ್ವಲ್ಲ, ಇಲ್ಲಿ ಆಕ್ಸಿಡೆಂಟ್ ಆಗಿರೋ ದತ್ತ ಮತ್ತು ರವೀಂದ್ರ ಅವ್ರ ಕೇಸ್ನಲ್ಲೇ. ಏನು ಹೇಳ್ತಿದ್ದೀರಾ ನೀವು? ಛೇ, ಸಾಧ್ಯನೇ ಇಲ್ಲ. ದತ್ತ ಮತ್ತು ರವೀಂದ್ರ ಆಕ್ಸಿಡೆಂಟ್ ಮಾಡಿದ್ದು ಸಮರ್ಥ. ಛೇ, ಸಾಧ್ಯನೇ ಇಲ್ಲ. ಸಮರ್ಥ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ತಪ್ಪಾಗಿದೆ. ದತ್ತ ಸಮರ್ಥ ಅವ್ರ ತಾತ. ಏನು ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ನೋಡೋಣ, ಇನ್ವೆಸ್ಟಿಗೇಷನ್ ಮಾಡ್ತೀವಲ್ಲ. ಈಗಾಗಲೇ ಸಮರ್ಥ ತಾನೇ ಆಕ್ಸಿಡೆಂಟ್ ಮಾಡಿರೋ ಅಂತ ಒಪ್ಕೊಂಡಿದ್ದಾನೆ. ನಾವು ಇನ್ವೆಸ್ಟಿಗೇಷನ್ಗೆ ಅಂತಲೇ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಆದರೆ ಇವರೆಲ್ಲ ನಿಮ್ಗೇನಾಗಬೇಕು ಮಾಧವ್ ಅವರೇ? ಸಮರ್ಥ ನನ್ನ ಮಗ. ವಾಟ್? ಏನು ಹೇಳ್ತಾ ಇದ್ದೀರಾ? ಅಂದರೆ ಸಮರ್ಥ ತುಳಸಿ ಅವ್ರ ಮಗ. ದತ್ತ ಅವರು ಸಮರ್ಥ ತಾತ. ರವೀಂದ್ರ ಸಮರ್ಥ ಹೆಣ್ಕೊಟ್ಟು ಮಾವ. ಓಹ್, ವೆರಿ ಸ್ಯಾಡ್. ಐ ಆಮ್ ಸಾರಿ. ದತ್ತ ಅವರಿಗೆ ಎಚ್ಚರಿಕೆ ಆದಮೇಲೆ ನಮಗೆ ತಿಳಿಸಿ, ನಾವು ವಿಚಾರಣೆ ಮಾಡಬೇಕಾಗತ್ತೆ. ರವೀಂದ್ರ ಅವ್ರ ಬಾಡಿ ಎಲ್ಲಿದೆ? ಇಲ್ಲೇ ಕೆಳಗಡೆ ವಾರ್ಡಲ್ಲಿದೆ. ಬನ್ನಿ.